ಇವತ್ತು ಸಂಜೆ ತನಕ ಇಡೀ ಕರುನಾಡೆ ರಾಜ್ಯದಲ್ಲಿ ಬಿಸಿಲ ಬೇಗೆಯಿಂದ ಬೇಯ್ತಾ ಇತ್ತು. ಸೂರ್ಯನ ಅಜ್ಜಳಕ್ಕೆ ಜನರು ಕೂಡ ಕಂಗಾಲಾಗಿ ಹೋಗಿದ್ರು. ಮನೆಯಿಂದ ಹೇಗಪ್ಪ ಹೊರಗೆ ಬರುವುದು ಅಂತ ಯೋಚನೆ ಕೂಡ ಮಾಡ್ತಿದ್ರು. ಹಾಗಾದ್ರೆ ಇವತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಿಸಿಲಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. ಕರುನಾಡಲ್ಲಿ ದಾಖಲೆ ಬರೆದ ತಾಪಮಾನ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 40 ಡಿಗ್ರಿ ದಾಟಿದ ಬಿಸಿಲು. ಬೆಂಗಳೂರಿನಲ್ಲಿ ಸಾರ್ವಜನಿಕ ದಾಖಲೆ ಬರೆದ ಬಿಸಿಲ ಜಳ. ಬಿಸಿಲು ಬಿಸಿಲು ಬಿಸಿಲು, ಏನಪ್ಪಾ ಇಷ್ಟೊಂದು ಬಿಸಿಲು? ರಾಜ್ಯದ ಯಾವ ಜಿಲ್ಲೆಗೋದ್ರೂ ಬಿಸಿಲ ಜಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕರುನಾಡಿನ ಜನ ಸೂರ್ಯನ ತಾಪಮಾನಕ್ಕೆ ಬಳಲಿ ಬೆಂಡಾಗ್ತಾ ಇದ್ದಾರೆ. ಚಾಮರಾಜನಗರದಿಂದ ಬೀದರ್ ತನಕ ತಾಪಮಾನ ಭಾರೀ ಏರಿಕೆಯಾಗಿದ್ದು ಜನರು ಸುಸ್ತಾಗ್ತಿದ್ದಾರೆ. ರಾಜ್ಯದಲ್ಲಿ ಇವತ್ತು ನಿನ್ನೆಗಿಂತಾನು ಭಾರೀ ತಾಪಮಾನ ಏರಿಕೆಯಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು 2-3 ಜಿಲ್ಲೆಗಳಲ್ಲಿ 40ರ ಆಸುಪಾಸ್ನಲ್ಲಿದೆ. ಕರಾವಳಿ ಜಿಲ್ಲೆಗಳಾದಂತಹ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ 40 ಡಿಗ್ರಿಗಿಂತ ಕಡಿಮೆ ತಾಪಮಾನ ದಾಖಲಾಗಿದೆ. ಉಳಿದಂತೆ ಉತ್ತರ ಒಳನಾಡಿನ ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ತಾಪಮಾನ ಬರೋಬ್ಬರಿ 46 ಡಿಗ್ರಿ ತಲುಪಿದೆ. ಉಳಿದಂತೆ ಬೀದರ್, ಗದಗ, ಬೆಳಗಾವಿ, ವಿಜಯಪುರ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 43-44 ಡಿಗ್ರಿ ಆಸುಪಾಸ್ನಲ್ಲಿದ್ದು, ವಾಡಿಕೆಗಿಂತ ಉತ್ತರ ಒಳನಾಡಿನಲ್ಲಿ 2ರಿಂದ 4 ಡಿಗ್ರಿ ಹೆಚ್ಚಳ ಆಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಯಲ್ಲೂ ತಾಪಮಾನ 40 ಡಿಗ್ರಿ ದಾಟಿದ್ದು, ಮಲೆನಾಡು ವ್ಯಾಪ್ತಿಯ ಕೊಡಗು, ಚಿಕ್ಕಮಗಳೂರಿನಲ್ಲೂ 40 ಡಿಗ್ರಿಗಿಂತ ಕಡಿಮೆ ತಾಪಮಾನ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಸಿಲ ಅಬ್ಬರ ಜಾಸ್ತಿ ಇದ್ದು, ಒಂದ್ ಕಡೆ ತಾಪಮಾನ ಸಾರ್ವಜನಿಕ ದಾಖಲೆ ಬರೆದ್ರೆ 123 ವರ್ಷಗಳ ಬಳಿಕ ಏಪ್ರಿಲ್ನಲ್ಲಿ ಸಂಪೂರ್ಣ ಮಳೆ ಕೈಕೊಟ್ಟಿದ್ದು, ಶೂನ್ಯ ಮಳೆ ಪ್ರಮಾಣ ದಾಖಲಿಸಿದ ಕೆಟ್ಟ ದಾಖಲೆಗೆ ಬೆಂಗಳೂರು ಈ ವರ್ಷ ಸಾಕ್ಷಿಯಾಗಿದೆ. ಇನ್ನು ಮಳೆ ಕಾಣದೆ ಕಂಗಾಲಾಗಿರುವಂತಹ ಜನರಿಗೆ ಬಿಸಿಲ ಅಬ್ಬರ ಮತ್ತಷ್ಟು ಹೈರಾಣಾಗ್ಸಿದೆ. ಮುಂದಿನ ತಿಂಗಳು ಅಂದ್ರೆ ಜೂನ್ ಬಳಿಕ ಮುಂಗಾರು ಮಳೆ ಆರಂಭ ಆಗಲಿದ್ದು, ಅಲ್ಲಿ ತನಕ ಹೀಗೆ ಬಿಸಿಲು ಅಬ್ಬರಿಸುತ್ತೆ. ಜನರು ಕೂಡ ಕೊಂಚ ಎಚ್ಚರಿಕೆ ವಹಿಸಿದ್ರೆ ಒಳಿತು ನೋಡಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.